ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಿರಾಟ್ ಕೊಹ್ಲಿ ಅವರ ಮೇಲಿರುವ ಆರೋಪವೆಂದರೆ ಇವರು ದಾರಿಯನ್ನು ಕಳೆದುಕೊಳ್ಳುತ್ತಾರೆ ಎಂಬುದು. ವಿರಾಟ್, ನನಗೆ ಆ ಫಂಕ್ಷನ್ ನೆನಪಿದೆ. ಮುಖೇಶ್ ಅಂಬಾನಿ ಅವರು ಸಚಿನ್ ಅವರು 100 ಸೆಂಚುರೀಸ್ನ ಕಂಪ್ಲೀಟ್ ಮಾಡಿದಾಗ ಅವರಿಗೆ ಗೌರವಿಸಿದ್ದು. ಅವತ್ತು ಅಲ್ಲಿ ಸಚಿನ್ ತೆಂಡೂಲ್ಕರ್ ಅವರನ್ನ ಸಲ್ಮಾನ್ ಖಾನ್ ಕೇಳ್ತಾರೆ, ನಿಮ್ಮ ರೆಕಾರ್ಡನ್ನ ಮುರಿಯುವಂತ ಪ್ಲೇಯರ್ ಯಾರಿರ್ಬೋದು ಅಂತ. ಆಗ ಸಚಿನ್ ಹೇಳ್ತಾರೆ, ವಿರಾಟ್ ಕೊಹ್ಲಿ, ಅವರಿಂದ ಸಾಧ್ಯ ಅಂತ. ನಿಮ್ಗೆ ನಿಜಕ್ಕೂ ಅನ್ಸಿರ್ಬೇಕಲ್ಲ ಅದನ್ನ ಮುರಿಬಹುದು ನಾನು ಅಂತ? ಅದು ಅದೇ ಮಿಷನ್ ಇಂಪಾಸಿಬಲ್ ಅಂತ ಹೇಳ್ತಾರಲ್ಲ, ಆ ಥರದ್ದು. ಲೈಕ್ 100 ಸೆಂಚುರೀಸ್ ಮಾಡೋದು ಇವತ್ತಿನ ತನಕ ಯಾರೂ ಮಾಡಿಲ್ಲ. ಆ್ಯಂಡ್ ತುಂಬ ದೊಡ್ಡ ವಿಷಯ ಅದು. ಆದರೆ ನಾನು ಈ ವಿಷಯಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ, ಯಾಕಂದರೆ ಇದರಿಂದ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಎಷ್ಟು ಪರ್ಫಾರ್ಮ್ ಮಾಡೋಕ್ಕಾಗುತ್ತೋ ಅಷ್ಟು ಪರ್ಫಾರ್ಮ್ ಮಾಡ್ತೀನಿ. ಆ್ಯಂಡ್ ಕರಿಯರ್ ಮುಗ್ದಾಗ ಎಷ್ಟಾಗತ್ತೋ ಅಷ್ಟಾಗತ್ತೆ ಬಿಡಿ. ನೋಡಿ, ಅದು ಹಾಗಲ್ಲ. ಅವರ ಬಗ್ಗೆ ನೀವು ವಿಚಾರ ಮಾಡದೆ ಹೋದ್ರೆ ನೀವು ತಪ್ಪು ದಾರಿಗೆ ಹೋಗ್ತೀರಾ ಅಂತ. ಇಲ್ಲ ಸರ್, ಖಂಡಿತ ಇಲ್ಲ. ಖಂಡಿತ ಕರೆಕ್ಟ್ ದಾರಿಲೇ ಹೋಗ್ತಾ ಇದೀನಿ. ನನಗೆ ಗೊತ್ತಿರೋ ಮಟ್ಟಿಗಂತೂ ಸದ್ಯ. ನೋಡಿ, ನೀವು ವೈಸ್ ಕ್ಯಾಪ್ಟನ್ ಆದಾಗ ಒಂದು ಫಂಕ್ಷನ್ ಮಾಡಿದ್ರು. ಆಗ ಕಪಿಲ್ ದೇವ್ ಹೇಳ್ತಾ ಇದ್ರು, ಈ ಸುಂದರವಾದ ಜಗತ್ತಿನಲ್ಲಿ ನಿಮಗೆ ದಾರಿ ತಪ್ಪಿಸೋದಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ ನಿಮ್ಮ ಸುತ್ತಮುತ್ತ ಅಂತ. ಸಾಕಷ್ಟು ವಿಚಾರಗಳಿದ್ದಾವೆ ಸರ್. ಇದಂತೂ ಎಲ್ಲ ಫೇಸ್ ಆಫ್ ಲೈಫಲ್ಲೂ ಇದಾಗುತ್ತೆ. ಡಿಸ್ಟ್ರಾಕ್ಷನ್ಸು ಇರುತ್ತೆ ಸುತ್ತಮುತ್ತ. ಆದರೆ ಇವಾಗ ನಾನು ರೈಟ್ ಟ್ರ್ಯಾಕಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತಿದೆ. ಮತ್ತೆ ಯಾವುದೇ ಥರದ ವಿಷಯನೂ ನನ್ನ ಡಿಸ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ನೀವು IPL ಆಡ್ಬೇಕಾದ್ರೆ ನಾನು ಕೇಳ್ಪಟ್ಟೆ ನಿಮ್ಮ ಗಮನ ಬೇರೆ ಕಡೆ ಹೋಗಿತ್ತು ಸ್ವಲ್ಪ ಹೊತ್ತು ಅಂತ. ಇಲ್ಲ ಸರ್, IPLನಲ್ಲಿ ಅವರವ್ರ ಡಿಸಿಷನ್ ಸರ್, ಗಮನ ಬೇರೆ ಕಡೆ ಹರಿಸ್ಬೇಕಾ ಬೇಡವಾ ಅಂತ. ನನ್ನ ಫೋಕಸ್ ಯಾವಾಗಲೂ ಕ್ರಿಕೆಟ್ ಮೇಲೆ ಇರುತ್ತೆ. ಆದರೆ ಸ್ವಲ್ಪ ರಿಲ್ಯಾಕ್ಸ್ಡ್ ಎನ್ವೈರನ್ಮೆಂಟ್ ಇರುತ್ತೆ IPLನಲ್ಲಿ. ಸೊ ಎಲ್ಲ ಪ್ಲೇಯರ್ಸ್ ಬೇರೆ ಕಂಟ್ರೀಸಿಂದ ಇರ್ತಾರಲ್ಲ, ಸೊ ಅಷ್ಟೊಂದು ಸೀರಿಯಸ್ ಎನ್ವೈರನ್ಮೆಂಟ್ ಇರಲ್ಲ ಅಲ್ಲಿ. ಆದ್ರೆ IPLನಲ್ಲಿ ಆಟ ಆಡುವಂತ ಕ್ರಿಕೆಟರ್ ಇದ್ದಾರಲ್ಲ, ಅವ್ರಿಗೆ ಸಾಕಷ್ಟು ನಷ್ಟ ಆಗತ್ತಾ? ಯಾಕೆಂದ್ರೆ ಅವರು ಸಾಕಷ್ಟು ಆಟ ಆಡ್ಬೇಕಾಗತ್ತೆ, ಸಾಕಷ್ಟು ಫೋಕಸ್ಡ್ ಆಗಿರ್ಬೇಕಾಗತ್ತೆ. ಸರ್, ಇದು ಪ್ರತಿ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನೀವು ವರ್ಷದಲ್ಲಿ ಎಷ್ಟು ಕ್ರಿಕೆಟ್ ಆಡಿದೀರಾ ಅನ್ನೋದು. ಮತ್ತೆ IPL ಅಲ್ಲಿ ನಿಮಗೆ ಜಾಸ್ತಿ ವೇರೆಂಟರ್ ಆಯ್ತು ಅಂತಂದ್ರೆ ಅದು ಡಿಪೆಂಡ್ ಆಗುತ್ತೆ ಇಂಡಿವಿಜುವಲ್ ಮೇಲೆ. ಇವಾಗ ನಾನು 23ನೇ ವಯಸ್ಸಲ್ಲಿ ನಂಗೆ ಸುಸ್ತಾಗಿದೆ ಅಂತ ಖಂಡಿತ ಹೇಳಕ್ಕಾಗಲ್ಲ. ನಂಗೆ ರೆಸ್ಟ್ ಬೇಕು ಅನ್ನಕ್ಕಾಗಲ್ಲ. ನಾನು ಎಷ್ಟು ಆಡ್ತೀನೋ ಅಷ್ಟು ಕಮ್ಮಿನೇ ಇವಾಗ ನನಗೆ. ಆಸ್ ಎ ಇಂಡಿವಿಜುವಲ್ ನಾನು ಹೇಳ್ಬೋದು, ನನಗೆ ಯಾವುದೇ ಡಿಫ್ರೆನ್ಸ್ ಆಗಲ್ಲ ಇದರಿಂದ ಅಂತ. ನಿಮ್ಮನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ರಲ್ಲ, ಅದರಿಂದ ಏನಾದ್ರೂ ವ್ಯತ್ಯಾಸ ಆಯ್ತಾ? ತುಂಬಾ ಖುಷಿ ಆಯ್ತು ನನಗೆ ಇದನ್ನ ನಾನು ಕೇಳಿಸ್ಕೊಂಡಾಗ. ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ತರ ಇತ್ತು ನನಗೆ. ಮತ್ತೆ ತುಂಬಾ ಕಲಿಯೋದಕ್ಕೆ ಸಿಕ್ತು ನನ್ನ ವೈಸ್ ಕ್ಯಾಪ್ಟನ್ಸಿನಲ್ಲಿ ಇರ್ಬೇಕಾರೆ. ಮತ್ತೆ ಆಸ್ ಎ ಯಂಗ್ಸ್ಟರ್ ನೀವು ಯೋಚನೆ ಮಾಡೋದೇನಂದ್ರೆ, ಟೀಮಲ್ಲಿ ನನ್ನ ಜಾಗ ಇರಬೇಕು, ನಾನು ಪರ್ಫಾರ್ಮ್ ಮಾಡಬೇಕು, ನಾನು ರೆಗ್ಯುಲರ್ ಆಗಿ ಆಡ್ತಾ ಇರಬೇಕು. ಇದೇ ತರ ನನಗೊಂದು ಡೆಸಿಗ್ನೇಷನ್ ಕೊಟ್ರು. ಅದರಿಂದ ನನಗೆ ತುಂಬಾ ತುಂಬಾ ಖುಷಿ ಆಯ್ತು. ವೈಸ್ ಕ್ಯಾಪ್ಟನ್ ರೋಲ್ ಏನಾಗಿರುತ್ತೆ? ಆಸ್ ಎ ವೈಸ್ ಕ್ಯಾಪ್ಟನ್ ಆಕ್ಚುಲಿ ನೀವು ಕಲ್ತ್ಕೋಬಹುದು ಒಬ್ಬ ಕ್ಯಾಪ್ಟನ್ ಏನ್ ಮಾಡ್ತಿದ್ದಾನೆ ಫೀಲ್ಡಲ್ಲಿ ಅಂತ. ಸ್ಟ್ರಾಟಜೀಸ್, ಸಿಚುಯೇಷನ್ಸ್ನ ಹ್ಯಾಂಡಲ್ ಮಾಡೋದು, ಪ್ರೆಷರ್ ಸಿಚುಯೇಷನ್ಸ್ ಅಲ್ಲಿ ಏನ್ ಅವ್ರ ಮೈಂಡ್ ಸೆಟ್ ಇದೆ ಅನ್ನೋದು, ಅದೆಲ್ಲ ನೀವು ಕಲಿಬಹುದು. ಆದ್ರೆ ಒಂದು ಹೋಲ್ ಟೀಮ್ ಆಗಿ ಒಂದು ಇನ್ಪುಟ್ ಏನಿರುತ್ತೆ ಅದು ಎಲ್ಲ ಪ್ಲೇಯರ್ ಇಂದನೂ ಬರುತ್ತೆ. ಇವಾಗ ವೈಸ್ ಕ್ಯಾಪ್ಟನ್ ಹೋಗಿ ಕ್ಯಾಪ್ಟನ್ಗೆ ಸ್ಪೆಷಲ್ ಆಗಿ ಇನ್ಪುಟ್ ಕೊಡಬೇಕು ಅಂತೇನಿಲ್ಲ. ಯಾಕಂದ್ರೆ ಫೀಲ್ಡ್ ಅಲ್ಲಿ 10 ಜನ ಕ್ಯಾಪ್ಟನ್ ಬಿಟ್ಟು ಯಾರು ಇರ್ತಾರೋ ಎಲ್ಲರೂ ಇನ್ಪುಟ್ ಕೊಡ್ತಾರೆ. ನಿಮ್ಗೆ ಯಾವತ್ತಾದ್ರೂ ಅನ್ಸಿತಾ ಧೋನಿ ಅವರಿಂದ ಇನ್ಪುಟ್ಸ್ ನ ತಗೊಳ್ತಾ ಸಲಹೆ ತಗೊಳ್ತಾ ಒಂದ್ ದಿವಸ ಇವ್ರನ್ನ ರೀಪ್ಲೇಸ್ ಮಾಡ್ತೀನಿ ಅಂತ? ಇಲ್ಲ ಸರ್, ನನಗೆ ಇವಾಗ ಆತರ ಯಾವುದೇ ತರದ ಯೋಚನೆ ಇಲ್ಲ. ಯಾಕಂದ್ರೆ ಅವ್ರು ಏನ್ ಮಾಡಿದಾರೋ ಟೀಮ್ ಇಂಡಿಯಾಗೋಸ್ಕರ ಕ್ಯಾಪ್ಟನ್ ಆಗಿ, ಅವ್ರು ಅದನ್ನೇ ಐ ಹೋಪ್ ಇನ್ನು ಮುಂದೆ ಕಂಟಿನ್ಯೂ ಮಾಡ್ಲಿ ಅಂತ. ನಿಮಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ, ತುಂಬಾ ಫೇವರ್ಸ್ ಕೂಡ ಮಾಡಿದ್ದಾರೆ ಅಲ್ವಾ? ಸರ್, ಅವ್ರದ್ದೊಂದು ಒಳ್ಳೇದೇನಂತಂದ್ರೆ ಯಾವುದೇ ಯಂಗ್ಸ್ಟರ್ ಟೀಮಿಗೆ ಬಂದ್ರು ಕೂಡ ಅವ್ರಿಗೆ ಫುಲ್ ಅವಕಾಶ ಕೊಡ್ತಾರೆ. ಮತ್ತೆ ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಂಡ್ರಿ ಅಂತಂದ್ರೆ ಅವಾಗ ಅವ್ರು ನಿಮ್ಮನ್ನ ಪರ್ಸಿಸ್ಟ್ ಮಾಡ್ತಾರೆ, ನೀವು ಅದೇ ಪೊಸಿಷನ್ ಅಲ್ಲೇ ಆಡಿ ಅಂತ. ಅಂದ್ರೆ ಎಲ್ಲಾ ಮ್ಯಾಚಲ್ಲೂ ಆಡ್ಲಿ ಅಂತ. ನಾನು ತುಂಬಾ ಥ್ಯಾಂಕ್ಫುಲ್ ಇದ್ದೀನಿ ಅವ್ರಿಗೆ. ಇದು ನಾನು ಮುಂಚೆನೂ ಹೇಳಿದ್ದೀನಿ. ಅವರು ಮತ್ತೆ ನಮ್ಮ ಕೋಚ್ ಗ್ಯಾರಿ ಕಿಸ್ಟನ್ ಆಗಿರ್ಬೋದು, ಅವರು ತುಂಬಾ ಕಾನ್ಫಿಡೆನ್ಸ್ ತೋರಿಸಿದ್ದಾರೆ ನನ್ನಲ್ಲಿ. ಮತ್ತೆ ನಂಗೆ ತುಂಬಾ ಚಾನ್ಸಸ್ ಕೊಟ್ಟಿದ್ದಾರೆ. ಅದರಿಂದ ನನಗೆ ಇನ್ನೂ ಕಾನ್ಫಿಡೆನ್ಸ್ ಸಿಕ್ತು. ನನ್ನ ಟೀಮ್ಮೇಟ್ಸ್ ನನ್ನ ಬ್ಯಾಕ್ ಮಾಡ್ತಾರೆ, ನನ್ನ ಕೋಚ್ ನನ್ನ ಬ್ಯಾಕ್ ಮಾಡ್ತಾರೆ ಅಂತ. How do you feel when people compare you with Sachin Tendulkar? I feel really blessed that people can sort of compare me. ಆದ್ರೆ ನನಗೇನ್ ಅನ್ಸುತ್ತಂದ್ರೆ, ನಿಮ್ ಐಡಲ್ ಯಾರಿದಾರೋ ಅವ್ರ ಜೊತೆ ಕಂಪೇರ್ ಮಾಡೋದು. ಬಟ್ ನೀವು ಸ್ಟ್ರಾಂಗ್ ಅಲ್ವಾ, ಅದಕ್ಕೆ ಕಂಪೇರ್ ಮಾಡ್ತಿರ್ತಾರೆ. ಅಲ್ಲ, ಸ್ಟ್ರಾಂಗ್ ಅಂದ್ರೆ ದ ಮೇನ್ ಥಿಂಗ್ ಇಸ್ ಪರ್ಫಾರ್ಮೆನ್ಸ್. ಇವಾಗ ನೀವು ಪರ್ಫಾರ್ಮ್ ಮಾಡ್ತಾನೆ ಇದೀರಾ ಅಂತಂದ್ರೆ ಜನ ಕಂಪೇರ್ ಮಾಡ್ತಾರೆ. ಆದ್ರೆ ನಾನು ಅವಾಗಲೇ ಹೇಳ್ದಂಗೆ ಈ ವಿಷಯಗಳ ಬಗ್ಗೆ ನಾನು ಯೋಚಿಸೋದಿಲ್ಲ. ಯಾಕಂದ್ರೆ I literally worship him. So I don't see too much into these comparisons and I just think about performing. ನೋಡಿ, ನೀವು ಸಚಿನ್ ತೆಂಡೂಲ್ಕರ್ ಅಂತ ದೊಡ್ಡ ಆಟಗಾರರ ಜೊತೆ ಮೈದಾನದಲ್ಲಿದ್ದಾಗ ನಾನು
ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಜೊತೆಗೆ ಆಟ ಆಡ್ತಾ ಇದ್ದೀನಿ ಅನ್ನೋ ಒಂದು ಭಯ ನಿಮ್ಮನ್ನ ಕಾಡೋದಕ್ಕೆ ಶುರುವಾಗತ್ತಾ? ಸರ್, ಭಯ ಸ್ಟಾರ್ಟಿಂಗಲ್ಲಿ ತುಂಬಾನೇ ಆಗ್ತಿತ್ತು. ಆದರೆ ನನಗೆ 7-8 ವರ್ಷ ಇದ್ದಾಗ್ಲಿಂದನೂ ನಾನು ಟಿವಿನಲ್ಲಿ ನೋಡಿದ್ದೀನಿ ಅವ್ರು ಆಡೋದನ್ನ, ಮತ್ತೆ ಅವ್ರು ಇಂಡಿಯಾಗೋಸ್ಕರ ಆಡ್ತಾ ಇದ್ದಿದ್ದು, ಅವ್ರ ಮ್ಯಾಚ್ ಗೆಲ್ಲಿಸ್ತಾ ಇದ್ದಿದ್ದು, ಅದರಿಂದ ತುಂಬಾ ಮೋಟಿವೇಶನ್ ಸಿಕ್ತಿತ್ತು ನನಗೆ. ಯಾಕಂದ್ರೆ ಅವರು ನೀವು ಹುಟ್ಟೋದಕ್ಕಿಂತ ಮುಂಚೆಯಿಂದ ಕ್ರಿಕೆಟ್ ಆಡ್ತಾ ಇದ್ರು ಅಂತಾನೆ? ಹೌದು, ನೀವು ಹೇಳೋದು ಸರಿನೇ. ಅಂಡ್ ತುಂಬಾ ಮೋಟಿವೇಶನ್ ಸಿಗೋದು ಅವ್ರು ಆಡೋದನ್ನ ನೋಡಿದಾಗ, ಮತ್ತೆ ಮೊದಲನೇ ಸಲ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಕ್ಕಿದಾಗ, ಮತ್ತೆ ಅವ್ರ ಜೊತೆ ಮೊದಲನೇ ಮ್ಯಾಚ್ ಆಡಿದಾಗ ನಾನು ತುಂಬಾ ನರ್ವಸ್ ಆಗಿದೆ. ಮತ್ತೆ ಪ್ರತಿ ಸಲ ಅವ್ರು ಸಿಕ್ದಾಗ್ಲೂ, ಅವ್ರ ಜೊತೆ ಮ್ಯಾಚ್ ಆಡಕ್ ಸಿಕ್ದಾಗ್ಲೂ ಅದೊಂಥರ ನಮ್ಗೆ ಕನ್ಸಿದ್ದಂಗೆ ಇರುತ್ತೆ. ಯಾಕಂದ್ರೆ ನೀವು ಚಿಕ್ಕವರಿದ್ದಾಗ್ಲಿಂದನೂ ಅವ್ರು ಆಡೋದನ್ನ ನೋಡಿದೀರಾ, ಇವಾಗ ಅವ್ರ ಜೊತೆ ಆಡಕ್ ಸಿಗ್ತಾ ಇದೆ ಅಂತಂದ್ರೆ ನಾನು ತುಂಬಾ ಲಕ್ಕಿ ಅಂತ ಅನ್ಕೋತೀನಿ. ಏನಾದ್ರೂ ಹೇಳ್ಕೊಡ್ತಾರಾ, ಸಲಹೆಗಳನ್ನ ಕೊಡ್ತಾರಾ? ಖಂಡಿತ. ನೀವ್ ಯಾವಾಗ ಬೇಕಾದ್ರೂ ಅವ್ರ ಹತ್ರ ಹೋಗಿ ಯಾವುದೇ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ಬೋದು, ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ತುಂಬಾ ಹಂಬಲ್ ಪರ್ಸನ್ ಅವರು, ಮತ್ತೆ ಯಾವಾಗ್ಲೂ ಹೆಲ್ಪ್ ಮಾಡಕ್ ರೆಡಿ ಇರ್ತಾರೆ. ಅಂಡ್ ಅವರಿಂದ ನಾವ್ ಎಷ್ಟೇ ಕಲ್ತ್ರೂ ಅದು ಕಮ್ಮಿನೇ ಅಲ್ವಾ? ನಾನು ನಿಮ್ಮ ಒಂದು ಇಂಟರ್ವ್ಯೂ ಓದ್ತಾ ಇದ್ದೆ, ಅದ್ರಲ್ಲಿ ನೀವು ಹೇಳ್ತೀರಿ ಯುವರಾಜ್ ಸಿಂಗ್ ನಿಮ್ಮ ತುಂಬಾ ಒಳ್ಳೆ ಗೆಳೆಯ ಅಂತ. ಈ ಮಾತು ನಿಜನಾ? ಅವರಿಂದ ನೀವು ಯಾವುದೇ ಉಲ್ಟಾ ಸೀದಾ ಕಲ್ತಿಲ್ಲ ಅಲ್ವಾ? ಇಲ್ಲ, ಉಲ್ಟಾ ಸೀದಾ ಏನ್ ಕಲ್ತಿಲ್ಲ ಸರ್. ಒಬ್ಬ ಮನುಷ್ಯ ನೇಚರ್ ಇರುತ್ತೆ, ಅದು ತುಂಬಾ ಯುನೋ ತುಂಬಾ ತುಂಬಾ ಖುಷಿಯಾಗಿರುವಂತ ಒಬ್ಬ ಮನುಷ್ಯ ಅವರು. ಅವ್ರಿಗೆ ತುಂಬಾನೇ ಜಾಲಿ ನೇಚರ್ ಇದೆ ಅವ್ರಿಗೆ. ಅವರು ಜಾಸ್ತಿ ಯೋಚನೆ ಮಾಡಲ್ಲ ಏನಾದ್ರು ಮಾಡೋದಕ್ಕಿಂತ ಮುಂಚೆ. ತುಂಬಾ ಜನ ಅವ್ರನ್ನ ತುಂಬಾ ಮಿಸ್ರೀಡ್ ಮಾಡ್ಕೊಂಡಿದ್ದಾರೆ ಇಷ್ಟು ವರ್ಷಗಳಲ್ಲಿ. ಮನ್ಸು ತುಂಬಾ ಕ್ಲೀನ್ ಆಗಿದೆ ಅವ್ರದ್ದು. ಮತ್ತೆ ಅವ್ರನ್ನ ಅದಕ್ಕೆ ನಾನು ಅಣ್ಣ ಅನ್ನೋ ಥರನೇ ನೋಡ್ತೀನಿ ಇವತ್ತಿಗೂ. ಮತ್ತೆ ಕೆಟ್ಟ ವಿಷಯಗಳೆಲ್ಲ ಅವ್ರು ಆಕ್ಚುಲಿ ತುಂಬಾ ಒಳ್ಳೊಳ್ಳೆ ಅಡ್ವೈಸ್ ಕೊಟ್ಟಿದ್ದಾರೆ ನಂಗೆ ಕ್ರಿಕೆಟ್ ಬಗ್ಗೆ. ಮತ್ತೆ ಅವ್ರ ಲೈಫಲ್ಲಿ ಏನ್ ನಡೀತೋ ಅದನ್ನ ಇಟ್ಕೊಂಡು ಅವ್ರು ಮಾಡಿರೋ ತಪ್ಪುಗಳನ್ನ ಇಟ್ಕೊಂಡು ನಮ್ಗೆ, ನೀವ್ ಎಷ್ಟು ಜನ ಯಂಗ್ಸ್ಟರ್ಸ್ ಇದಿರೋ ಟೀಮಲ್ಲಿ ನೀವ್ ಆ ತಪ್ಪುಗಳನ್ನ ಮಾಡ್ಬಿಡಿ ಅಂತ ತುಂಬಾ ಹೆಲ್ಪ್ ಮಾಡ್ತಾರೆ. ಈಗ ಅವರು ಟೀಮ್ಗೆ ವಾಪಸ್ ಬಂದಿದ್ದಾರೆ. ಮತ್ತೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇದು ಸೆಲೆಕ್ಷನ್ ಟೀಮ್ನ ಎಮೋಷನಲ್ ಡಿಸಿಷನ್ ಅಂತ. ಇಲ್ಲ ಸರ್, ನನಗಂತೂ ಖಂಡಿತ ಹಂಗನ್ಸಲ್ಲ. ಯಾಕಂದ್ರೆ ಒಬ್ಬ ಪ್ಲೇಯರ್ 12-13 ವರ್ಷ ಇಂಡಿಯಾಗೋಸ್ಕರ ಅಂತ ಆಡದ್ಮೇಲೆ ಆ ಪ್ಲೇಯರ್ ಜೊತೆ ಈ ತರ ಆದಾಗ, ಅಂಡ್ ಅವರು ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಫಿಟ್ ಆಗಿದ್ದೀನಿ ಅಂತ ಹೇಳಿದಾಗ, ಅವ್ರಿಗೆ ಆಡೋದಕ್ಕೆ ಒಂದ್ ಚಾನ್ಸ್ ಸಿಗ್ಲೇಬೇಕಲ್ವಾ? ಮತ್ತೆ ಅವ್ರು ನಮ್ಗೆ T20 ವರ್ಲ್ಡ್ ಕಪ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಅವರು ವರ್ಲ್ಡ್ ಕಪ್ ಗೆದ್ವಿ. ನಾವು 2011 ವರ್ಲ್ಡ್ ಕಪ್ ಅಲ್ಲಿ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅವರು, ನಾವು ವರ್ಲ್ಡ್ ಕಪ್ ಗೆದ್ವಿ. ಮತ್ತೆ ಐ ಥಿಂಕ್ ಇದು ಅವ್ರಿಗೊಂದು ಪರ್ಫೆಕ್ಟ್ ಕಮ್ ಬ್ಯಾಕ್. ಅಂಡ್ ನಾವೆಲ್ಲ ಇದ್ರ ಬಗ್ಗೆ ಖುಷಿಯಾಗಿದ್ದೀವಿ. ಸೌರವ್ ಗಂಗೂಲಿ ಅವರ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಇದೆ. ಅವ್ರು ಹೇಳ್ತಾರೆ ಇಟ್ಸ್ ಟೂ ಅರ್ಲಿ, ಸಾಕಷ್ಟು ಬೇಗ ಬಂದ್ರು, ಪ್ರಿಪೇರ್ ಆಗೋದಕ್ಕೆ ಅವರಿಗೆ ಒಂದಷ್ಟು ಸಮಯ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ. ಸರ್ ನೋಡಿ, ಇವಾಗ ನೀವ್ ಯಾವಾಗ ಕಮ್ ಬ್ಯಾಕ್ ಅಂತ ಮಾಡ್ತಿರೋ, ಫಸ್ಟ್ ಮ್ಯಾಚ್ ಆಡ್ಬೇಕಾದ್ರೆ ಎಷ್ಟಿರುತ್ತೋ ಅಷ್ಟು ನರ್ವಸ್ನೆಸ್ ಇರುತ್ತೆ. ಅದು ಇವಾಗಿರ್ಲಿ ಅಥವಾ ಆಮೇಲೆ ಇರ್ಲಿ. ಸೊ ಬೆಟರ್ ಏನು ಅಂದ್ರೆ ಅವರು ವರ್ಲ್ಡ್ ಕಪ್ ಅಲ್ಲಿ ಇವಾಗ ಆಡ್ತಾರೆ. ಇವಾಗ ಅವ್ರ ಪರ್ಫಾರ್ಮೆನ್ಸು ಮೊದಲನೇ ಮ್ಯಾಚಿಂದಾನೇ ಶುರು ಆಯ್ತು ಅಂತಂದ್ರೆ ಟೀಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಟೂರ್ನಮೆಂಟ್. ಸರ್, ನಿಮ್ಮ ಹತ್ರ ನಾನು ಏನ್ ಪ್ರಶ್ನೆ ಕೇಳಲಿ? ಈ ಹಿಂದೆನೆ ನೀವು ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀರಾ. ಇಫ್ ಐ ವಾಸ್ ಅ ಗರ್ಲ್, ನಾನೇನಾದ್ರೂ ಹುಡುಗಿ ಆಗಿದ್ದಿದ್ರೆ ನಾನು ನಿಮಗೆ ಪ್ರಪೋಸ್ ಮಾಡ್ತಾ ಇದ್ದೆ. ನಾನು ಕಾಲೇಜಲ್ಲಿ ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ. ಹಲೋ ಸರ್, ಆಸ್ ಅ ಕ್ರಿಕೆಟರ್, ಇಂಡಿಯನ್ ಕ್ರಿಕೆಟರ್ ಎಲ್ಲದಕ್ಕಿಂತ ಜಾಸ್ತಿ ಚಾಲೆಂಜಿಂಗ್ ಯಾವ ಟೀಮ್ ಆಸ್ಟ್ರೇಲಿಯಾ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ನಾನು ಇವಾಗ ಒಂದ್ ಸೀರೀಸ್ ಆಡ್ಕೊಂಡ್ ಬಂದ್ನಲ್ಲ, ತುಂಬಾ ಚಾಲೆಂಜಿಂಗ್ ಟೀಮು, ತುಂಬಾ ಅಗ್ರೆಸಿವ್ ಇದಾರೆ ಅವರು. ಮತ್ತೆ ಅಂತ ಟೀಮ್ ಅಗೇನ್ಸ್ಟ್ ನೀವು ಚೆನ್ನಾಗಿ ಆಡಿದ್ರಿ ಅಂತಂದ್ರೆ ನಿಮ್ಗೆ ಅದರಿಂದ ತುಂಬಾನೇ ಕಾನ್ಫಿಡೆನ್ಸ್ ಸಿಗುತ್ತೆ ನಿಮ್ಗೆ. ನೀವು ವೆಸ್ಟ್ ಇಂಡೀಸ್ಗೆ ಹೋದಾಗ ನಿಮ್ಗಲ್ಲಿ ಏನಾಯ್ತು? ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ ಅಷ್ಟು ಇರ್ಲಿಲ್ಲ ಅವತ್ತು. ಹೌದು, ಟೆಸ್ಟ್ ಮ್ಯಾಚಸ್ ಅಲ್ಲಿ ನಂದು ಒಳ್ಳೆ ಸ್ಟಾರ್ಟ್ ಆಗ್ಲಿಲ್ಲ. ತುಂಬಾ ಖುಷಿಯಾಗಿದೆ ಆ ಆಪರ್ಚುನಿಟಿಯಿಂದ ನಾನು. ಆದ್ರೆ ನೀವು ಕ್ರಿಕೆಟ್ ಶುರು ಮಾಡಿದಾಗ, ಅಂದ್ರೆ ಅಟ್ಲೀಸ್ಟ್ ನನ್ ಪ್ರಕಾರ ನನಗೆ ಕನ್ಸಿತ್ತು ಒಬ್ಬ ಟೆಸ್ಟ್ ಕ್ರಿಕೆಟರ್ ಆಗ್ಬೇಕು, ಇಂಡಿಯಾಗೆ ಟೆಸ್ಟ್ ಮ್ಯಾಚಸ್ ಆಡ್ಬೇಕು ಅಂತ. ಸ್ಟಾರ್ಟ್ ಚೆನ್ನಾಗಾಗ್ಲಿಲ್ಲ ನಂದು. ನಾನು ಸ್ವಲ್ಪ ನರ್ವಸ್ ಕೂಡ ಆಗಿದೆ ಆ ಟೈಮಲ್ಲಿ. ಅಂಡ್ ನಾನು ಅವಾಗ ಯೋಚನೆ ಮಾಡಕ್ ಶುರು ಮಾಡಿದೆ, ಟೆಸ್ಟ್ ಕ್ರಿಕೆಟ್ ತುಂಬಾ ಬೇರೆ ತರದ ಫಾರ್ಮ್ಯಾಟು ಕ್ರಿಕೆಟ್ ಅಲ್ಲಿ. ನಾನು ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಅವಾಗ. ಮತ್ತೆ ನನ್ನ ಮೈಂಡ್ ಸೆಟ್ ಚೆನ್ನಾಗಿರ್ಲಿಲ್ಲ ಅವಾಗ ಆಡೋದಕ್ಕೆ. ಅದಾದ್ಮೇಲೆ ನಾನು ಸೀನಿಯರ್ ಪ್ಲೇಯರ್ಸ್ ಜೊತೆ ಮಾತಾಡಿದೆ. ಸೊ ಅವ್ರು ಹೇಳಿದ್ರು, ನೀವು ಹೇಗೆ ನ್ಯಾಚುರಲ್ ಆಗಿ ಆಡ್ತಿರೋ ಅದೇ ಅಪ್ರೋಚ್ ಇಟ್ಕೊಳ್ಳಿ, ಅದ್ರ ಸ್ವಲ್ಪ ಮೈನರ್ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದಾಗ ನಾನು ಕಲ್ತ್ಕೊಂಡೆ ನಾನು ಮಾಡಿದ ತಪ್ಪುಗಳಿಂದ. ಮತ್ತೆ ಅದಾದ್ಮೇಲಿಂದ ಒಳ್ಳೆ ಪರ್ಫಾರ್ಮೆನ್ಸ್. ವರ್ಲ್ಡ್ ಕಪ್ಗೆ ಆಡೋದಕ್ಕೆ ಅಂತ ಹೋದಾಗ ನಾನು ಕೇಳ್ಪಟ್ಟೆ, ಬೇರೆ ದೇಶದ ಕ್ರಿಕೆಟರ್ಸ್ ಏನಿದ್ದಾರೆ ಅವರು ನಿಮ್ಮ ವಿಡಿಯೋಸ್ನ ನೋಡ್ತಾರಂತೆ, ಅವರು ನಿಮ್ಮನ್ನ ಔಟ್ ಮಾಡೋದು ಹೇಗೆ ಅಂತ ತಯಾರಿ ಮಾಡ್ಕೋತಾ ಇದಾರಂತೆ. ಸರ್, ಇದು ಐ ಥಿಂಕ್ ಇದೊಂದು, ಇವಾಗ ನೀವೊಬ್ಬ ಇಂಟರ್ನ್ಯಾಷನಲ್ ಬ್ಯಾಟ್ಸ್ಮನ್ ಆಗಿದ್ರೆ, ನೀವು ಇವಾಗ ನಿಮ್ಗೆ ಬೇರೆ ಟೀಮ್ಗಳು ಈ ತರ ಪ್ಲಾನ್ ಮಾಡ್ತಾ ಇದಾರೆ ಅಂತ ಗೊತ್ತಾದ್ರೆ ಅದೊಂಥರ ನಿಮಗೆ ಖುಷಿ ಆಗುತ್ತೆ. ಯಾಕಂದ್ರೆ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೀರಾ ಅಂತ ಅರ್ಥ.
ಒಂದ್ ಚಾಲೆಂಜ್ ಕೂಡ, ಯಾಕಂದ್ರೆ ಅವ್ರು ನಿಮ್ಮನ್ನ ಅನಲೈಸ್ ಮಾಡ್ತಾ ಇದಾರೆ ಅಂತಂದ್ರೆ, ನಿಮ್ಮನ್ನ ನೋಡ್ತಿದ್ದಾರೆ, ನಿಮ್ ವಿಡಿಯೋಸ್ ನೋಡ್ತಿದ್ದಾರೆ ಅಂತಂದ್ರೆ, ಇಲ್ಲಿ ನೀವು ನಿಮ್ ಗೇಮ್ ನ ನೀವು ಇನ್ನೊಂದು 2 steps ನೀವು ಇಂಪ್ರೂವ್ ಮಾಡ್ಕೋಬಹುದು. ಸೊ ಇದೇ ಕೆಲವೊಂದು ಚಾಲೆಂಜಸ್ ನಮ್ಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಸಿಗುವಂತದ್ದು. ನೀವು ಆಡುವಂತ ಆಟದ ಬಗ್ಗೆ ಅನಲೈಸ್ ಮಾಡ್ತಾ ಇದ್ದಾರೆ, ನಿಮ್ಮ ಸ್ಟೈಲ್ ಅನ್ನ ಅವರು ಗುರುತಿಸಿದ್ದಾರೆ ಅನ್ನೋದ್ರ ವಿಚಾರವಾಗಿ ನಿಮ್ಗೆ ಏನಾದ್ರೂ ಭಯ ಇದೆಯಾ? ಯಾಕಂದ್ರೆ ನಿಮ್ಮನ್ನ ಔಟ್ ಮಾಡೋದು ಹೇಗೆ ಅಂತ ಅವ್ರು ನೋಡ್ತಾ ಇದಾರಲ್ಲ. ಹಾ ಸರ್, ಕೆಲವೊಂದ್ಸಲ ಬರತ್ತೆ ತಲೆಗೆ ಅದೆಲ್ಲ. ಆದ್ರೆ ಆಮೇಲೆ ಅದೇ ಮ್ಯಾಚ್ ಸರಿಯಾಗಿ ಆಡ್ಲಿಲ್ಲ ಅಂತಂದಾಗ ಯಾರೇ ಆಗ್ಲಿ ಯೋಚಿಸೋದೇನು ಅಂತಂದ್ರೆ, ಅವ್ರ ಪ್ಲಾನ್ ಏನ್ ಬೇಕಾರೋ ಇಲ್ಲಿ, ನಮ್ ಪ್ಲಾನ್ ಏನಿದೆ ಅದನ್ನ ನೋಡ್ಕೊಂಡು ನಾವು ಆಟ ಚೆನ್ನಾಗಿ ಆಡ್ಬೇಕು ಅಂತ. ಯಾಕಂದ್ರೆ ನೀವು ಅವ್ರ ವಿಡಿಯೋಸ್ ನೋಡ್ಬೋದು. ಸೊ ಅದೇ ಒಂದು ಚಾಲೆಂಜು ಇಂಟರ್ನ್ಯಾಷನಲ್ ಕ್ರಿಕೆಟ್ ನ ಇನ್ನೊಂದಷ್ಟು ಚಾಲೆಂಜಿಂಗ್ ಆಗಿ ಮಾಡುವಂಥದ್ದು. ನೀವು ಬೌಲರ್ ವಿಡಿಯೋನ ನೋಡ್ತೀರಾ, ಯಾರಿಗೆ ಹೇಗೆ ಹೊಡಿಬೇಕು ಅಂತ? ಹೌದು ಸರ್, ನೋಡ್ತೀವಿ ವಿಡಿಯೋಸ್. ಯಾವ ಬೌಲರ್ ನಮಗೆ ಡಿಫಿಕಲ್ಟ್ ಅನ್ನಿಸ್ತಾರೋ, ನಾವು ಯಾರಿಗೆ ರೆಗ್ಯುಲರ್ ಆಗಿ ಔಟ್ ಆಗ್ತಾ ಇದೀವೋ ಅವ್ರ ವಿಡಿಯೋಸ್ ನೋಡ್ತೀವಿ ನಾವು. ಆಮೇಲೆ ಯಾರು ಬೌಲಿಂಗ್ ಆಡೇ ಇಲ್ವೋ ಇಲ್ಲಿವರೆಗೂ ನಾವು ಅವ್ರ ವಿಡಿಯೋಸ್ ನೋಡ್ತೀವಿ, ಅವ್ರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ನೋಡೋದಕ್ಕೆ. ವಿರಾಟ್, ಇವತ್ತು ಇಲ್ಲಿ ಸಾಕಷ್ಟು ಜನ ಕೂತಿದ್ದಾರೆ, ಮತ್ತೆ ಲಕ್ಷಾಂತರ ಜನರು ಟಿವಿನ ನೋಡ್ತಾ ಇರ್ತಾರೆ. ಅವರಿಗೆ ನೀವು ಪ್ರಾಮಿಸ್ ಮಾಡ್ತೀರಾ ಈ ಸಲದ ವರ್ಲ್ಡ್ ಕಪ್ ಅಲ್ಲಿ ಶ್ರೀಲಂಕಾ ಮತ್ತೆ ಪಾಕಿಸ್ತಾನದ ಬೌಲರ್ಗಳಿಗೆ ಹೊಡೆದಾಗೆ ಎಲ್ಲ ಬೌಲರ್ಸ್ಗೂ ಹೊಡಿತೀವಿ ಅಂತ? ಸರ್ ಮಾತಂತೂ ಕೊಡಲ್ಲ, ಆದ್ರೆ ನನ್ನ ಕಡೆಯಿಂದ ಪೂರ್ತಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ಸರ್.